ಬರದಲ್ಲಿ ಈ ಆಟೋ ಎಲ್ಪಿಜಿ ಗ್ಯಾಸ್ ದರವೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕೊಲ್ಲಿ ಕದನ, ಅದರಿಂದ ಉಂಟಾಗ್ತಾ ಇರುವಂತಹ ಒಂದಷ್ಟು ಪರಿಣಾಮಗಳು ಆಟೋ ಚಾಲಕರ ದುಡಿಮೆಗೂ ಕೂಡ ಕೊಳ್ಳಿ ಇಡಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ದರ. 1 ಲೀಟರ್ ಆಟೋ ಎಲ್ಪಿಜಿ ಗ್ಯಾಸ್ ದರ 30 ರೂಪಾಯಿಗೆ ಏರಿಕೆಯಾಗಿದೆ. ಫೆಬ್ರವರಿ 28ಕ್ಕೆ 59 ರೂಪಾಯಿ ಇದ್ರೆ ಇವತ್ತು ಇದರ ದರ 89 ರೂಪಾಯಿಗೆ ಏರಿಕೆಯಾಗಿರುವುದು. ಇದರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ದರ. ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದೇ ರೀತಿಯ ದರವನ್ನ ನಿಗದಿ ಮಾಡಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಫೆಬ್ರವರಿ 28ಕ್ಕೆ ಗಮನಿಸಿದ್ರೆ 59 ರೂಪಾಯಿ, 30 ರೂಪಾಯಿ ಏಕಾಏಕಿಯಾಗಿ ಈಗ ಹೆಚ್ಚಳ ಆಗಿರೋದು. 5 ರೂಪಾಯಿ ಹೆಚ್ಚಳ ಮಾಡ್ತೀನಿ ಅಂತ ಈ ಹಿಂದೆಯೂ ಕೂಡ ನಿರ್ಧಾರ ಮಾಡಲಾಗಿತ್ತು. ಅಂದ್ರೆ 64 ರೂಪಾಯಿವರೆಗೂ ಹೆಚ್ಚಳ ಆಗಿತ್ತು. ಆದ್ರೆ ಈಗ ಏಕಾಏಕಿ 89 ರೂಪಾಯಿ ಏರಿಕೆ ಆಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ನಿಂತ ಇದೀಗ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಸದ್ಯಕ್ಕೆ ನಾನಿರುವಂತದ್ದು ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ನ ಮುಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿ ಬಹುತೇಕ ಒಂದಿಷ್ಟು ಆಟೋ ಚಾಲಕರಿದ್ದಾರೆ. ಅವರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಏಕದಮ್ ಲೀಟರ್ ಗ್ಯಾಸ್ಗೆ 26 ರೂಪಾಯಿ ಏರಿಕೆಯಾಗಿದೆ. ಕೇವಲ 1 ತಿಂಗಳ ಹಿಂದೆ 1 ಲೀಟರ್ ಗ್ಯಾಸ್ಗೆ ಸರಿಸುಮಾರು 59 ರೂಪಾಯಿ ಇತ್ತು. ಇದೀಗ ಅದು 85 ರೂಪಾಯಿ ಆಗಿರೋದ್ರಿಂದ ಸಹಜವಾಗಿ ಇದು ಇಲ್ಲಿರುವಂತಹ ಆಟೋ ಚಾಲಕರ ಮೇಲೆ ಎಫೆಕ್ಟ್ ಆಗುತ್ತೆ. ಅವರು ನಿತ್ಯದ ದುಡಿಮೆಯನ್ನು ನಂಬಿದವರು, ಅವರಿಗೆ ಇದೀಗ ಎಫೆಕ್ಟ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿರುವಂತಹ ದರವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಕ್ಲಿಯರ್ ಆಗಿ ಪರ್ ಲೀಟರ್ಗೆ 85 ರೂಪಾಯಿ ಅಂತ ಮೆನ್ಷನ್ ಮಾಡಲಾಗಿದೆ. ಇದು ಕೇವಲ 1-2 ತಿಂಗಳ ಹಿಂದೆ 59 ರೂಪಾಯಿ ಇತ್ತು. ಇದೀಗ 85 ರೂಪಾಯಿ ಇದೆ. ನಿತ್ಯವೂ ಕೂಡ ಈ ಒಂದು ಹೆಚ್ಚುವರಿ ಹಣ ಏನಿದೆ ಒಬ್ಬ ಆಟೋ ಚಾಲಕರ ಮೇಲೆ ಸರಿಸುಮಾರು 150ರಿಂದ 200 ರೂಪಾಯಿ ಅವರಿಗೆ ಹೊರೆ ಆಗ್ತಾ ಇದೆ. ಇದರಿಂದ ಅವರಿಗೆ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ನಿತ್ಯದ ದುಡಿಮೆಯನ್ನೇ ನಂಬಿದವರು. ಅವತ್ತಿನ ದುಡಿಮೆಯ ಅವತ್ತಿನ ಅವರ ದಿನ ಆಗಿರುತ್ತೆ, ಅವತ್ತಿನ ಜೀವನ ಆಗಿರುತ್ತೆ, ಅವತ್ತಿನ ಬದುಕಾಗಿರುತ್ತೆ. ಈ ರೀತಿಯಲ್ಲಿ ಒಬ್ಬ ಆಟೋ ಚಾಲಕರ ಮೇಲೆ ನಿತ್ಯವೂ ಕೂಡ 200 ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಹೊರೆಯಾಗಿರುವುದರಿಂದ ಇದವರ ನಿತ್ಯದ ಬದುಕಿನ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕರು ಇಲ್ಲಿರುವಂತಹ ಮ್ಯಾನೇಜರ್ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇವರ ವರ್ಷನ್ ಏನಂದ್ರೆ, ಈ ಹಿಂದೆ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಮಾರ್ಚ್ 1ರಂದು ಒಂದು ದರ ಇದ್ರೆ ಅದೇ ದರ ಇಡೀ ಮಂತ್ ಕ್ಯಾರಿ ಆಗ್ತಾ ಇತ್ತು, ಇಡೀ ತಿಂಗಳು ಒಂದೇ ದರ ಆಗ್ತಾ ಇತ್ತು. ದರ ಏರಿಕೆ ಆದ್ರೂ ಕೂಡ ಕಡಿಮೆ ಆದ್ರೂ ಕೂಡ ಮಾರ್ಚ್ 1ನೇ ತಾರೀಕು ಯಾವ ದರ ಇರುತ್ತೋ ಅಥವಾ ತಿಂಗಳ ಮೊದಲ ದಿನ ಯಾವ ದರ ಇರುತ್ತೋ ಅದೇ ದರ ತಿಂಗಳ ಅಂತ್ಯದ ತನಕ ಕೂಡ ಕ್ಯಾರಿ ಆಗ್ತಾ ಇತ್ತು. ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ. ದಿನಕ್ಕೊಂದು ದರ ಆಗ್ತಾ ಇದೆ. ಕೇವಲ ವಾರದ ಅಂತರದಲ್ಲಿ ಸರಿಸುಮಾರು 20 ರೂಪಾಯಿಯಷ್ಟು ಏರಿಕೆ ಆಗಿರುವುದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಒಂದೇ ದರವನ್ನು ನಿಗದಿ ಮಾಡಿ, ಈ ಹಿಂದೆ ಸಮಿತಿ ಏನ್ ಮಾಡಿತ್ತು ಅದೇ ದರವನ್ನು ಕ್ಯಾರಿ ಮಾಡಿ ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದ್ರೆ ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇದೀಗ ಎಷ್ಟು ದರ ಏರಿಕೆ ಆಗಿದೆ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್, ಈಗ 1 ತಿಂಗಳಲ್ಲೇನೆ ಈಗ 1ನೇ ತಾರೀಕಿಂದ ಇತ್ಲಾಗೇನೆ 26 ರೂಪಾಯಿ ಏರಿಕೆ ಆಗಿದೆ. 50 ರೂಪಾಯಿ 59 ಇದ್ದಿದ್ದನ್ನ ಕಮಿಟಿ ತೀರ್ಮಾನ ಮಾಡಿ 64 ರೂಪಾಯಿ ಮಾಡಿತ್ತು. ತದನಂತರದಲ್ಲಿ ಯುದ್ಧ ಆಗ್ತಾ ಇರೋದಕ್ಕೆ ಭಾರತದಲ್ಲಿರ್ತಕ್ಕಂತಹ ಬಡ ಆಟೋ ಚಾಲಕರ ಮೇಲೆ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು 1 ವಾರಕ್ಕೆ ಆಗಬಹುದು ಸ್ಟಾಕು, ಇಲ್ಲ 15 ದಿನಕ್ಕೆ ಆಗ್ಬಹುದು. ಫರ್ದರ್ ಮುಂದೆ ಏನು ಅನ್ನೋದು ಭಾರಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಅದು ಇವತ್ತು ಎಫೆಕ್ಟ್ ಹೋಟೆಲ್ಗಳಿಗೂ ಕೂಡ ಕಂಡಿದೆ. ಹಾಗಾಗಿ ಆಟೋ ಚಾಲಕರುಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೊಂದು 15 ದಿನ ಕಳೆದ ನಂತರದಲ್ಲಿ ದರ ನಿಗದಿ ಅನ್ನೋದಕ್ಕೂ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಮತ್ತು ಸ್ಟಾಕ್ ಅನ್ನ ಹೇಗೆ ಚಾಲಕರುಗಳು ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕಮಿಟಿ ಮಾಡಿ ತೀರ್ಮಾನ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ 15 ದಿನ ಆದ್ಮೇಲೆ ತುಂಬಾ ಕಷ್ಟವಾಗುತ್ತೆ. ಅದರಲ್ಲೂ ನಮ್ಮಂತ ಆಟೋ ಚಾಲಕರಿಗಂತೂ ತುಂಬಾ ಹೊಡೆತ ಬಿದ್ದಿದೆ. ಇಲ್ಲಿ ಟ್ರೂ ಗ್ಯಾಸ್ ನ ಮ್ಯಾನೇಜರ್ ಇದ್ರೆ ಅವ್ರು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ದರ ಇದೆ, ಮುಂದೆ ಇದು ಏರಿಕೆ ಆಗ್ಬೋದು, ನಿಮ್ಮ ಹತ್ರ ಸ್ಟಾಕ್ ಹೆಂಗಿದೆ ಅಂತ? ಹೌದು ಸರ್, ಮುಂದೆ ಖಂಡಿತವಾಗ್ಲೂ ಏರಿಕೆ ಆಗೇ ಆಗುತ್ತೆ. ಬಟ್ ಇಷ್ಟು ಅಂತ ನಾವು ಹೇಳಕ್ ಆಗತ್ತಿಲ್ಲ. ಈಗ ಬಂದು ನನ್ನ ಹತ್ರ ಮ್ಯಾಕ್ಸಿಮಮ್ ಒಂದು 600ರಿಂದ 700 ಲೀಟರ್ ಇದೆ. ಮ್ಯಾಕ್ಸಿಮಮ್ ಬಂದ್ರೆ ನನಗೆ ಒಂದು 5 ಗಂಟೆವರೆಗೂ ಬರ್ಬೋದು. 5 ಗಂಟೆ ಮೇಲೆ ಸ್ಟಾಕ್ ಅಂತೂ ಇಲ್ಲ. ಇನ್ನು ಗಾಡಿ ಯಾವತ್ತು ಬರುತ್ತೆ ನನಗೆ ಗೊತ್ತಿಲ್ಲ. ಪ್ಲಾಂಟ್ ಅಲ್ಲಿ ಇದೆ ಗಾಡಿ, ಒಟ್ಟಿನಲ್ಲಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ಬಂದ ಮೇಲೆ ಹೊಸ ದರ ಏನ್ ಮಾಡಬೇಕು, ಎತ್ತು ಮಾಡಬೇಕು, ಅದು ಕಂಪನಿಯವರು ಇದ್ ಮಾಡ್ತಾರೆ. ಅಂದ್ರೆ ಪ್ಲಾಂಟ್ ಗೆ ಹೋಗಿರುವಂತಹ ವಾಹನ ಏನಿದೆ 4-5 ದಿನ ಆದ್ರೂ ಇನ್ನೂ ಕೂಡ ಬಂದಿಲ್ಲ. ಇದೇ ಕಾರಣಕ್ಕಾಗಿ ಯಾವಾಗ ಬರುತ್ತೆ ಅದರ ಮುಂದಿನ ಹಂತದ ನಾವು ತೀರ್ಮಾನ ಮಾಡ್ತೀವಿ. ಸದ್ಯಕ್ಕೆ 85 ರೂಪಾಯಿ ದರ ಇದೆ. ಜೊತೆಗೆ ಈ ಸ್ಟಾಕ್ ಏನಿದೆ ಇವತ್ತು ಸಂಜೆ 5 ಗಂಟೆಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇರುವುದರಿಂದ ಅಲ್ಲಿಯ 5 ಗಂಟೆ ಮುಂಚಿತವಾಗಿ ಯಾವುದೇ ರೀತಿಯ ಸರಬರಾಜು ಆಗದಂತಹ ಸಂದರ್ಭದಲ್ಲಿ ನಾವು ಈ ಟ್ರೂ ಗ್ಯಾಸ್ ಅನ್ನು ಬಂದ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರಬಹುದು ಅನ್ನೋ ವಿಚಾರವನ್ನು ಖುದ್ದು ಇಲ್ಲಿರುವಂತಹ ಮ್ಯಾನೇಜರ್ ಬಾಬು ಅವರು ರಿಪಬ್ಲಿಕ್ ಕನ್ನಡ ಮುಂದೆ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಬರದಲ್ಲಿ ಈ ಆಟೋ ಎಲ್ಪಿಜಿ ಗ್ಯಾಸ್ ದರವೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಕೊಲ್ಲಿ ಕದನ, ಅದರಿಂದ ಉಂಟಾಗ್ತಾ ಇರುವಂತಹ ಒಂದಷ್ಟು ಪರಿಣಾಮಗಳು ಆಟೋ ಚಾಲಕರ ದುಡಿಮೆಗೂ ಕೂಡ ಕೊಳ್ಳೆ ಇಡಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ದರ. 1 ಲೀಟರ್ ಆಟೋ ಎಲ್ಪಿಜಿ ಗ್ಯಾಸ್ ದರ 30 ರೂಪಾಯಿಗೆ ಏರಿಕೆಯಾಗಿದೆ. ಫೆಬ್ರವರಿ 28ಕ್ಕೆ 59 ರೂಪಾಯಿ ಇದ್ರೆ ಇವತ್ತು ಇದರ ದರ 89 ರೂಪಾಯಿಗೆ ಏರಿಕೆಯಾಗಿರುವುದು. ಇದರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ದರ. ಇದಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದೇ ರೀತಿಯ ದರವನ್ನ ನಿಗದಿ ಮಾಡಬೇಕು ಅನ್ನುವಂತ ಒಂದಷ್ಟು ಆಗ್ರಹಗಳು ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಫೆಬ್ರವರಿ 28ಕ್ಕೆ ಗಮನಿಸಿದ್ರೆ 59 ರೂಪಾಯಿ, 30 ರೂಪಾಯಿ ಏಕಾಏಕಿಯಾಗಿ ಈಗ ಹೆಚ್ಚಳ ಆಗಿರೋದು. 5 ರೂಪಾಯಿ ಹೆಚ್ಚಳ ಮಾಡ್ತೀನಿ ಅಂತ ಈ ಹಿಂದೆಯೂ ಕೂಡ ನಿರ್ಧಾರ ಮಾಡಲಾಗಿತ್ತು. ಅಂದ್ರೆ 64 ರೂಪಾಯಿವರೆಗೂ ಹೆಚ್ಚಳ ಆಗಿತ್ತು. ಆದ್ರೆ ಈಗ ಏಕಾಏಕಿ 89 ರೂಪಾಯಿ ಏರಿಕೆಯಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ನಿಂದ ಇದೀಗ ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಸದ್ಯಕ್ಕೆ ನಾನಿರುವಂತದ್ದು ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ ನ ಮುಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿ ಬಹುತೇಕ ಒಂದಿಷ್ಟು ಆಟೋ ಚಾಲಕರಿದ್ದಾರೆ. ಅವರು ಕೂಡ ಆತಂಕಕ್ಕೀಡಾಗಿದ್ದಾರೆ. ಯಾಕಂದ್ರೆ ಏಕದಮ್ ಲೀಟರ್ ಗ್ಯಾಸ್ಗೆ 26 ರೂಪಾಯಿ ಏರಿಕೆಯಾಗಿದೆ. ಕೇವಲ 1 ತಿಂಗಳ ಹಿಂದೆ 1 ಲೀಟರ್ ಗ್ಯಾಸ್ಗೆ ಸರಿಸುಮಾರು 59 ರೂಪಾಯಿ ಇತ್ತು. ಇದೀಗ ಅದು 85 ರೂಪಾಯಿ ಆಗಿರೋದ್ರಿಂದ ಸಹಜವಾಗಿ ಇದು ಇಲ್ಲಿರುವಂತಹ ಆಟೋ ಚಾಲಕರ ಮೇಲೆ ಎಫೆಕ್ಟ್ ಆಗುತ್ತೆ. ಅವರು ನಿತ್ಯದ ದುಡಿಮೆಯನ್ನು ನಂಬಿದವರು, ಅವರಿಗೆ ಇದೀಗ ಎಫೆಕ್ಟ್ ಆಗ್ತಾ ಇದೆ. ನಿಮ್ಗೆ ಇಲ್ಲಿರುವಂತಹ ದರವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಕ್ಲಿಯರ್ ಆಗಿ ಪರ್ ಲೀಟರ್ಗೆ 85 ರೂಪಾಯಿ ಅಂತ ಮೆನ್ಷನ್ ಮಾಡಲಾಗಿದೆ. ಇದು ಕೇವಲ 1-2 ತಿಂಗಳ ಹಿಂದೆ 59 ರೂಪಾಯಿ ಇತ್ತು. ಇದೀಗ 85 ರೂಪಾಯಿ ಇದೆ. ನಿತ್ಯವೂ ಕೂಡ ಈ ಒಂದು ಹೆಚ್ಚುವರಿ ಹಣ ಏನಿದೆ ಒಬ್ಬ ಆಟೋ ಚಾಲಕರ ಮೇಲೆ ಸರಿಸುಮಾರು 150ರಿಂದ 200 ರೂಪಾಯಿ ಅವರಿಗೆ ಹೊರೆ ಆಗ್ತಾ ಇದೆ. ಇದರಿಂದ ಅವರಿಗೆ ಕೂಡ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಯಾಕಂದ್ರೆ ಬಹುತೇಕ ಆಟೋ ಚಾಲಕರು ನಿತ್ಯದ ದುಡಿಮೆಯನ್ನೇ ನಂಬಿದವರು. ಅವತ್ತಿನ ದುಡಿಮೆಯ ಅವತ್ತಿನ ಅವರ ದಿನ ಆಗಿರುತ್ತೆ, ಅವತ್ತಿನ ಜೀವನ ಆಗಿರುತ್ತೆ, ಅವತ್ತಿನ ಬದುಕಾಗಿರುತ್ತೆ. ಈ ರೀತಿಯಲ್ಲಿ ಒಬ್ಬ ಆಟೋ ಚಾಲಕರ ಮೇಲೆ ನಿತ್ಯವೂ ಕೂಡ 200 ರೂಪಾಯಿಯಷ್ಟು ಹೆಚ್ಚುವರಿಯಾಗಿ ಹೊರೆಯಾಗಿರುವುದರಿಂದ ಇದವರ ನಿತ್ಯದ ಬದುಕಿನ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕರು ಇಲ್ಲಿರುವಂತಹ ಮ್ಯಾನೇಜರ್ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇವರ ವರ್ಷನ್ ಏನಂದ್ರೆ ಈ ಹಿಂದೆ ದರ ಏರಿಕೆ ಆದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ಮಾರ್ಚ್ 1ರಂದು ಒಂದು ದರ ಇದ್ರೆ ಅದೇ ದರ ಇಡೀ ಮಂತ್ ಕ್ಯಾರಿ ಆಗ್ತಾ ಇತ್ತು, ಇಡೀ ತಿಂಗಳು ಒಂದೇ ದರ ಆಗ್ತಾ ಇತ್ತು. ದರ ಏರಿಕೆ ಆದ್ರೂ ಕೂಡ ಕಡಿಮೆ ಆದ್ರೂ ಕೂಡ ಮಾರ್ಚ್ 1ನೇ ತಾರೀಕು ಯಾವ ದರ ಇರುತ್ತೋ ಅಥವಾ ತಿಂಗಳ ಮೊದಲ ದಿನ ಯಾವ ದರ ಇರುತ್ತೋ ಅದೇ ದರ ತಿಂಗಳ ಅಂತ್ಯದ ತನಕ ಕೂಡ ಕ್ಯಾರಿ ಆಗ್ತಾ ಇತ್ತು. ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ. ದಿನಕ್ಕೊಂದು ದರ ಆಗ್ತಾ ಇದೆ. ಕೇವಲ ವಾರದ ಅಂತರದಲ್ಲಿ ಸರಿಸುಮಾರು 20 ರೂಪಾಯಿಯಷ್ಟು ಏರಿಕೆ ಆಗಿರುವುದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ಒಂದೇ ದರವನ್ನು ನಿಗದಿ ಮಾಡಿ, ಈ ಹಿಂದೆ ಸಮಿತಿ ಏನ್ ಮಾಡಿತ್ತು ಅದೇ ದರವನ್ನು ಕ್ಯಾರಿ ಮಾಡಿ ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದ್ದಾರೆ, ಅವನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ಎಷ್ಟು ದರ ಏರಿಕೆ ಆಗಿದೆ, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಸರ್, ಈಗ 1 ತಿಂಗಳಲ್ಲೇನೆ ಈಗ 1ನೇ ತಾರೀಕಿಂದ ಇತ್ಲಾಗೇನೆ 26 ರೂಪಾಯಿ ಏರಿಕೆ ಆಗಿದೆ. 50 ರೂಪಾಯಿ 59 ಇದ್ದಿದ್ದನ್ನ ಕಮಿಟಿ ತೀರ್ಮಾನ ಮಾಡಿ 64 ರೂಪಾಯಿ ಮಾಡಿತ್ತು. ತದನಂತರದಲ್ಲಿ ಯುದ್ಧ ಆಗ್ತಾ ಇರೋದಕ್ಕೆ ಭಾರತದಲ್ಲಿರ್ತಕ್ಕಂತಹ ಬಡ ಆಟೋ ಚಾಲಕರ ಮೇಲೆ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು 1 ವಾರಕ್ಕೆ ಆಗಬಹುದು ಸ್ಟಾಕು, ಇಲ್ಲ 15 ದಿನಕ್ಕೆ ಆಗ್ಬಹುದು. ಫರ್ದರ್ ಮುಂದೆ ಏನು ಅನ್ನೋದು ಭಾರಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಅದು ಇವತ್ತು ಎಫೆಕ್ಟ್ ಹೋಟೆಲ್ಗಳಿಗೂ ಕೂಡ ಕಂಡಿದೆ. ಹಾಗಾಗಿ ಆಟೋ ಚಾಲಕರುಗಳು ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೊಂದು 15 ದಿನ ಕಳೆದ ನಂತರದಲ್ಲಿ ದರ ನಿಗದಿ ಅನ್ನೋದಕ್ಕೂ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಮತ್ತು ಸ್ಟಾಕ್ ಅನ್ನ ಹೇಗೆ ಚಾಲಕರುಗಳು ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಕಮಿಟಿ ಮಾಡಿ ತೀರ್ಮಾನ ಮಾಡಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ 15 ದಿನ ಆದ್ಮೇಲೆ ತುಂಬಾ ಕಷ್ಟವಾಗುತ್ತೆ. ಅದರಲ್ಲೂ ನಮ್ಮಂತ ಆಟೋ ಚಾಲಕರಿಗಂತೂ ತುಂಬಾ ಹೊಡೆತ ಬಿದ್ದಿದೆ. ಇಲ್ಲಿ ಟ್ರೂ ಗ್ಯಾಸ್ ನ ಮ್ಯಾನೇಜರ್ ಇದ್ದಾರೆ, ಅವ್ರು ಕೂಡ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಎಷ್ಟು ದರ ಇದೆ, ಮುಂದೆ ಇದು ಏರಿಕೆ ಆಗ್ಬೋದು, ನಿಮ್ಮ ಹತ್ರ ಸ್ಟಾಕ್ ಹೆಂಗಿದೆ ಅಂತ? ಹೌದು ಸರ್, ಮುಂದೆ ಖಂಡಿತವಾಗ್ಲೂ ಏರಿಕೆ ಆಗೇ ಆಗುತ್ತೆ. ಬಟ್ ಇಷ್ಟು ಅಂತ ನಾವು ಹೇಳಕ್ ಆಗತ್ತಿಲ್ಲ. ಈಗ ಬಂದು ನನ್ನ ಹತ್ರ ಮ್ಯಾಕ್ಸಿಮಮ್ ಒಂದು 600ರಿಂದ 700 ಲೀಟರ್ ಇದೆ. ಮ್ಯಾಕ್ಸಿಮಮ್ ಬಂದ್ರೆ ನನಗೆ ಒಂದು 5 ಗಂಟೆವರೆಗೂ ಬರ್ಬೋದು. 5 ಗಂಟೆ ಮೇಲೆ ಸ್ಟಾಕ್ ಅಂತೂ ಇಲ್ಲ. ಇನ್ನು ಗಾಡಿ ಯಾವತ್ತು ಬರುತ್ತೆ ನನಗೆ ಗೊತ್ತಿಲ್ಲ. ಪ್ಲಾಂಟ್ ಅಲ್ಲಿ ಇದೆ ಗಾಡಿ, ಒಟ್ಟಿನಲ್ಲಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ಬಂದ ಮೇಲೆ ಹೊಸ ದರ ಏನ್ ಮಾಡಬೇಕು, ಎತ್ತು ಮಾಡಬೇಕು, ಅದು ಕಂಪನಿಯವರು ಇದ್ ಮಾಡ್ತಾರೆ. ಅಂದ್ರೆ ಪ್ಲಾಂಟ್ ಗೆ ಹೋಗಿರುವಂತಹ ವಾಹನ ಏನಿದೆ 4-5 ದಿನ ಆದ್ರೂ ಇನ್ನೂ ಕೂಡ ಬಂದಿಲ್ಲ. ಇದೇ ಕಾರಣಕ್ಕಾಗಿ ಯಾವಾಗ ಬರುತ್ತೆ ಅದರ ಮುಂದಿನ ಹಂತದ ನಾವು ತೀರ್ಮಾನ ಮಾಡ್ತೀವಿ. ಸದ್ಯಕ್ಕೆ 85 ರೂಪಾಯಿ ದರ ಇದೆ. ಜೊತೆಗೆ ಈ ಸ್ಟಾಕ್ ಏನಿದೆ ಇವತ್ತು ಸಂಜೆ 5 ಗಂಟೆಗೆ ಆಗುವಷ್ಟು ಮಾತ್ರ ಸ್ಟಾಕ್ ಇರುವುದರಿಂದ ಅಲ್ಲಿಯ 5 ಗಂಟೆ ಮುಂಚಿತವಾಗಿ ಯಾವುದೇ ರೀತಿಯ ಸರಬರಾಜು ಆಗದಂತಹ ಸಂದರ್ಭದಲ್ಲಿ ನಾವು ಈ ಟ್ರೂ ಗ್ಯಾಸ್ ಅನ್ನು ಬಂದ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬರ್ಬೋದು ಅನ್ನೋ ವಿಚಾರವನ್ನು ಖುದ್ದು ಇಲ್ಲಿರುವಂತಹ ಮ್ಯಾನೇಜರ್ ಬಾಬು ಅವರು ರಿಪಬ್ಲಿಕ್ ಕನ್ನಡ ಮುಂದೆ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.